Gampu. Amma. ಇದು ಹೊರತ ಬಂದರು ಆರು ಗಂಟೆಗೆ ಹೇಳಿ ದರ್ಸು ಎತ್ತರ ಸಭೆ 6 ಗಂಟೆ ಇತ್ತು. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಇದು ಫ್ರೈಡೇ ಈವ್ನಿಂಗಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಮಗಳಿಗೆ ದೊಡ್ಡ ಮಗಳಿದ್ದಾಳಲ್ವ, ಅಲ್ಲಿನ ಅವಳಿಗೆ ಯಾವಾಗಲೂ ಮದ್ರಸ ಬೆಳಿಗ್ಗೆ ಇರೋದು. ಬಟ್ ಇವತ್ತು ಅಂದರೆ ಅವರಿಗೆ ಸಂಜೆ ಮದ್ರಸ ಇಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಇವಳು ಹೋಗ್ತಾ ಇದ್ದಾಳೆ. ಏನು ಬ್ಯಾಗ್ ಏನು ತಗೊಂಡು ಹೋಗೋದಿಲ್ವಂತೆ, ಬರೀ ಏನೋ ಕ್ಯಾಂಪ್ ಏನೋ ಇದೆಯಂತೆ. ಸೊ ಅದಕ್ಕೋಸ್ಕರ ಹೋಗ್ತಾ ಇರೋದು. ಸೊ ನಾನು ಬೆಳಿಗ್ಗೆನೇ ಸ್ನಾನ ಎಲ್ಲ ಮಾಡಿಕೊಂಡು ಅಮ್ಮನ ಮನೆಗೆ ಬಂದಿದ್ದೆ. ಅಮ್ಮನ ಮನೆಯಲ್ಲಿ ಮಧ್ಯಾಹ್ನದ ಊಟ ಎಲ್ಲ ಮಾಡಿ ಇವಾಗ ಮಗಳನ್ನ ಮದ್ರಸ ಕಳಿಸೋ ಟೈಮಲ್ಲಿ ನಾನು ಮನೆಗೆ ಬಂದಿರೋದು. ಬೆಳಿಗ್ಗೆ ಒಂಥರ ಲೈಟಾಗಿ ಮಳೆನೂ ಹಾರ್ತಾ ಇತ್ತು. ಸೊ ಅದಕ್ಕೋಸ್ಕರ ಬಟ್ಟೆನ ಮೇಲ್ಗಡೆ ಒಣಗೋದಕ್ಕೆ ಹಾಕಿಲ್ಲ. ಇವಾಗ ಬಂದು ಹಾಕ್ತಾ ಇದ್ದೀನಿ. ಇಲ್ಲಿ ಮುಂದ್ಗಡೆ ಸ್ವಲ್ಪ ಇವಾಗ ಏನೋ ಬಿಸಿಲು ಬೀಳ್ತಾ ಇದೆ. ಸೊ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಬಿಸಿಲಿಗೆ ಹಾಕೋತಾ ಇದ್ದೀನಿ ಬಟ್ಟೆನ. ದೊಡ್ಡೋಳು ಆವಾಗಲೇ ಹೋಗಿದ್ದಾಳೆ. ಇಲ್ಲಿ ಚಿಕ್ಕವಳು ನೋಡಿ ಯಾವ ಥರ ಓಡ್ಕೊಂಡು ಬರ್ತಿದ್ದಾಳೆ ಅಂತೇಳಿ. ಬೆಳಿಗ್ಗೆ ಒಂದು 11 ಗಂಟೆ ಟೈಮಲ್ಲಿ ಆಟ ಆಡೋದಕ್ಕೆ ಹೋದವಳು ಬಂದೇ ಇಲ್ಲ. ಫ್ರೆಂಡ್ ಮನೆಯಲ್ಲೇ ಊಟ ಎಲ್ಲ ಮಾಡಿ ಅಲ್ಲೇ ಆಟ ಆಡ್ಕೊಂಡು ಮದ್ರಸದೂ ನೆನಪೇ ಇಲ್ಲ ಅವಳಿಗೆ. ಸೊ ನಾನು ಕರೆದಾದ್ಮೇಲೆ ಓಡ್ಕೊಂಡು ಬರ್ತಾ ಇದ್ದಾಳೆ. ತುಂಬ ಸಲ ಕರೆದಿದ್ದೀನಿ, ಅವಳಿಗೆ ಕೇಳಿಸೇ ಇಲ್ಲ. ನಾನು ಅಂದ್ಕೊಂಡೆ ಎಲ್ಲಿ ಹೋಗಿದ್ದಾಳೆ, ಯಾರು ಫ್ರೆಂಡ್ ಮನೆಗೆ ಹೋಗಿದ್ದಾಳೆ ಅಂತೇಳಿ. ಕೊನೆಗೆ ಹೇಗೂ ಬಂದಿದ್ದಾಳೆ. ಇವಾಗ ಬಂದು ಮದ್ರಸಕ್ಕೆಲ್ಲ ರೆಡಿ ಮಾಡಿ ಕಳಿಸಿದ್ದೀನಿ. ಸೊ ಇವಾಗ ಏನು ನೈಟಿದು ಡಿನ್ನರ್ಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಮಟನ್ ಇತ್ತು, ಸೊ ಅದರದ್ದೇ ಇವಾಗ ನೈಟಿಗೆ ಮಾಡೋಣ ಅಂತೇಳಿ. ಮಧ್ಯಾಹ್ನ ಅಂತೂ ನಾನು ಮಾಡಲ್ಲ, ಹಸ್ಬೆಂಡ್ ಇರಲ್ವಲ್ಲ. ಸೊ ಅದಕ್ಕೋಸ್ಕರ ಮಧ್ಯಾಹ್ನ ಮಾಡಲ್ಲ, ರಾತ್ರಿನೇ ಮಾಡೋದು. ಸೊ ಅದನ್ನು ಇವಾಗ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಇಲ್ಲಿ ಮಾಡ್ತಾಯಿದ್ದೀನಿ. ಸಿಂಪಲಾಗಿಯೇ ಮಾಡ್ತಾ ಇರೋದು, ರೆಸಿಪಿ ಏನು ಶೂಟ್ ಮಾಡಿಲ್ಲ ಇದ್ರದ್ದು. ತುಂಬ ದಿವಸ ಆಯಿತು ರೆಸಿಪಿನೂ ಜಾಸ್ತಿಯಾಗಿ ನಾನು ಶೂಟ್ ಮಾಡ್ತಾ ಇಲ್ಲ. ಇನ್ಶಾಲ್ಲ ಮಾಡ್ತೀನಿ ಇನ್ನು ಮುಂದೆ, ನೋಡೋಣ. ಯಾವುದಕ್ಕೊಂದು ಹಬ್ಬಲ್ಲ ಆಗಲಿ, ಆಮೇಲೆ ಇನ್ಶಾಲ್ಲ ಒಂದೊಂದೇ ರೆಸಿಪಿನ ಶೇರ್ ಮಾಡಬೇಕು ಅಂತೇಳಿ ಇದ್ದೀನಿ. ಯಾಕೆಂದರೆ ಇವಾಗ ನಂಗೆ ಅಷ್ಟೊಂದು ಅಡುಗೆದು ಕೆಲಸ ಮನೇಲಿ ಸಿಗ್ತಾ ಇಲ್ಲ. ಮಕ್ಕಳಿನ ಸ್ಕೂಲಿಗೆಲ್ಲ ಹೋದಾದ್ಮೇಲೆ ನನಗೆ ಒಂದೊಂದೇ ರೆಸಿಪಿ ಅಂದರೆ ಬ್ರೇಕ್ಫಾಸ್ಟ್ ರೆಸಿಪಿ, ಆಮೇಲೆ ಲಂಚ್ ಬಾಕ್ಸ್ ರೆಸಿಪಿ, ಈ ಥರದ್ದೆಲ್ಲ ರೆಸಿಪೀಸ್ ಎಲ್ಲ ತುಂಬ ಇದೆ. ಸೊ ಅದನ್ನೆಲ್ಲ ಆಮೇಲೆ ನಾನು ಶೇರ್ ಮಾಡ್ತೀನಿ ನಿಮಗೆ. ಸೊ ಇವಾಗ ಇದನ್ನು ಎಲ್ಲ ಈರುಳ್ಳಿ, ಟೊಮೆಟೊ ಹಣ್ಣು, ಮಸಾಲ ಪುಡಿಗಳೆಲ್ಲ ಏನು ಕುಕ್ಕರಿಗೇ ಹಾಕಿ ಮಟನನ್ನು ಹಾಕಿ ಇದನ್ನು ನಾನಿಲ್ಲಿ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಚಿಕ್ಕವಳಂತೂ ತುಂಬಾ ತುಂಟಿ ನನ್ನ ಮಗಳು. ದೊಡ್ಡೋಳು ಆ ಥರ ಏನಿಲ್ಲ. ದೊಡ್ಡೋಳು ಆ ಥರ ಮನೆ ಹೋಗೋದು, ಫ್ರೆಂಡ್ಸ್ ಜೊತೆ ಆಟ ಆಡೋದು, ಈ ಥರದ್ದೆಲ್ಲ ಕಮ್ಮಿನೇ ಮಾಡೋದು. ಬಟ್ ಚಿಕ್ಕವಳು ತುಂಬ ಫ್ರೆಂಡ್ಸ್, ಅದು ಎಷ್ಟೇ ದೊಡ್ಡವರಾಗಲಿ ಎಷ್ಟೇ ಚಿಕ್ಕವರಾಗಲಿ ಅವಳಿಗೆ ಫ್ರೆಂಡ್ಸ್, ಅವರು ಎಲ್ಲರೂ ಫ್ರೆಂಡ್ಸೇ. ಸೊ ಆಟ ಆಡೋದಕ್ಕಂತೂ ಹೋದರೆ ಎಷ್ಟೇ ಹೊತ್ತಾಗಲಿ, ತಿನ್ನೋ ಟೈಮ್ ಆಗಲಿ, ಕುಡಿಯೋ ಟೈಮ್ ಆಗಲಿ, ಏನೇ ಆಗಲಿ ಅವಳಿಗೊಂದೂ ಜ್ಞಾನವೇ ಇರಲ್ಲ. ಬರೀ ಆಟದಲ್ಲೇ ಬ್ಯುಸಿಯಾಗಿರ್ತಾಳೆ. ಸೊ ಅವಳು ಆ ಥರ. ಎಲ್ಲ ಮಕ್ಕಳು ಒಂದೇ ಥರ ಇರಲ್ಲ. ದೊಡ್ಡವಳು ಒಂಥರ ಸೈಲೆಂಟ್ ಆದರೆ ಚಿಕ್ಕವಳು ಸ್ವಲ್ಪ ತೂಟಿ ಥರ. ಸೊ ಇವಾಗ ನಾನು ಎಲ್ಲ ಬೇಯೋದಕ್ಕೆ ಕುಕ್ಕರಲ್ಲಿ ಇಟ್ಟಿದ್ದೀನಿ. ಸೊ ಅಷ್ಟೊತ್ತಿಗೆ ನಮಾಜಿದು ಟೈಮ್ ಆಗಿಬಿಟ್ಟಿತ್ತು. ನಮಾಜಿದು ಟೈಮ್ ಆವಾಗಲೇ ಆಗಿಬಿಟ್ಟಿತ್ತು. ಮಕ್ಕಳನ್ನೆಲ್ಲ ಮದ್ರಸಕ್ಕೆಲ್ಲ ಕಳಿಸಿ ಡಿನ್ನರ್ಗೂ ರೆಡಿ ಮಾಡಿ ಇಟ್ಟಾದ್ಮೇಲೆ ನಮಾಜ್ ಮಾಡೋಣ ಅಂತೇಳಿ ನಮಾಜೆಲ್ಲ ಮಾಡಿದೆ. ನಮಾಜೆಲ್ಲ ಆದಮೇಲೆ ತುಂಬಾ ಹೊಟ್ಟೆ ಹಸಿವಾಗ್ತಾ ಇತ್ತು. ನಾನು ಮಧ್ಯಾಹ್ನ ಒಂದು ಚೂರು ತಿಂದಿರೋದು. ಸೊ ಹಾಗಾಗಿ ತುಂಬಾ ಹಸಿವಾಗ್ತಾಯಿತ್ತು. ಸೊ ಅದಕ್ಕೋಸ್ಕರ ಒಂದು ಮೊಟ್ಟೆದು ಆಮ್ಲೆಟ್ ಮಾಡೋಣ ಅಂತೇಳಿ ಆಮ್ಲೆಟ್ ಮಾಡ್ಕೋತಾ ಇದ್ದೀನಿ. ಸೊ ಫ್ರೆಂಡ್ಸ್, ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನಮ್ಮ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಏನಾದರೂ ತಿಳಿಸ್ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ತೆಂಗಿನೆಣ್ಣೆ ಇರುತ್ತಲ್ವ, ಅದರಲ್ಲಿ ಆಮ್ಲೆಟ್ ಹಾಕೋದಕ್ಕೆ ತುಂಬಾ ಚೆನ್ನಾಗಾಗುತ್ತೆ. ನಾನು ಅದಕ್ಕೋಸ್ಕರ ಸ್ವಲ್ಪ ತೆಂಗಿನೆಣ್ಣೆ ಹಾಕಿದ್ದೆ, ಅಂದರೆ ಸ್ವಲ್ಪ ಜಾಸ್ತಿ ಹಾಕಿದ್ದೆ. ತವ ಎಲ್ಲ ಸ್ವಲ್ಪ ಬಿಸಿ ಆದಮೇಲೆ ಅದರದ್ದು ಎಣ್ಣೆ ತೆಗೆದು ಆಮೇಲೆ ಆಮ್ಲೆಟಿಗೆ ಹಾಕ್ಕೊಂಡಿರೋದು. ಸೊ ಇವಾಗ ಆಮ್ಲೆಟೂ ರೆಡಿ ಆಗಿದೆ. ಇವಾಗ ಇಲ್ಲಿ ಹೊರಗಡೆ ಕೂತ್ಕೊಂಡು ತಿನ್ನೋಣ ಅಂತೇಳಿ. ಸೊ ನಂತರ ವೀಡಿಯೋಸ್ ಮಾಡಿಲ್ಲ. ಇದು ನೈಟಿಗೆ ಇಲ್ಲಿ ಡಿನ್ನರ್ಗೆ ರೆಡಿ ಮಾಡಿದ್ದೀನಿ. ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಮಟನಿದು ಒಂಥರ ಪೆಪ್ಪರ್ ಮಸಾಲ ಥರ ಮಾಡಿದ್ದೀನಿ. ಹಾಗೆಯೇ ಚಪಾತಿ ಮಾಡೋದಕ್ಕೂ ಇಲ್ಲಿ ಎಲ್ಲ ಚಪಾತಿನ ಇದು ಮಾಡ್ತಾರಲ್ಲ, ಚಪಾತಿನ ಮಾಡಿ ಇಟ್ಟಿದ್ದೀನಿ. ಇವಾಗ ಫ್ರೈ ಮಾಡ್ಕೋಬೇಕು. ಸೊ ಇವಾಗ ನಾನಿಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಚಪಾತಿ.
ಸೊ ಇವತ್ತು ನನ್ನ ಮಗಳೂ ಬಂದಿದ್ಲು ಮನೆಗೆ, ದೊಡ್ಡೋಳು. ಗೊತ್ತಿದೆಯಲ್ವ, ಜಾಸ್ತಿಯಾಗಿ ನಮ್ಮ ಮನೇಲಿ ಇರೋದೇ ಇಲ್ಲ, ಬಟ್ ಇವತ್ತು ಬಂದಿದ್ಲು. ಸೊ ಅದಕ್ಕೋಸ್ಕರ ಚಪಾತಿ ಮಾಡಿದ್ದೆ. ಸೊ ಇವಾಗ ಹಾಗೆಯೇ ನಾನೂ ಸ್ವಲ್ಪ ತಿಂದಿದ್ದೆ ಚಪಾತಿನೂ ಮಟನಿದು. ಸೊ ಹಾಗಾಗಿ ಹೊಟ್ಟೆನೂ ತುಂಬ ಗಟ್ಟಿ ಗಟ್ಟಿ ಥರ ಆಗ್ತಾಯಿತ್ತು. ಯಾಕಂದರೆ ರಾತ್ರಿ ಇವಾಗ ನಾನು ಜಾಸ್ತಿಯಾಗಿ ತಿನ್ನಲ್ವಲ್ಲ, ಸೊ ಹಾಗಾಗಿ ಹೊಟ್ಟೆನೇ ಫುಲ್ ಒಂಚೂರು ತಿಂದ್ರೂ ತುಂಬಾ ಗಟ್ಟಿ ಥರ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಅಂಗಡಿಗೂ ಹೋಗೋದಿತ್ತು. ಸೊ ಅಂಗಡಿಗೂ ಹೋಗಿ ಬರುವಾಗ ಸ್ವಲ್ಪ ವಾಕ್ ಥರ ಆಗುತ್ತಲ್ವ ಅಂತೇಳಿ ಇವಾಗ ಅಂಗಡಿಗೆ ಹೋಗ್ತಾ ಇದ್ದೀನಿ ನನ್ನ ಮಗಳ ಜೊತೆಗೆ. ಇದ್ರದೇ ಇದು ಕುഞ്ഞി ಅಮ್ಮದ ಮೂನುಂಡು ಇಂಜ ಚೆಂಡುಂಡು ಇಂಜದೊಂದುಂಡು ಓಡ್ಬಾಟಂಡದ್ರಿ. ನನ್ನ ಇಬ್ಬರು ಮಕ್ಕಳಿಗೂ ಬೆಕ್ಕು ಅಂದರೆ ಎಷ್ಟೊಂದು ಇಷ್ಟ ಅಂದರೆ ಅಷ್ಟೊಂದು ಇಷ್ಟಪಡ್ತಾರೆ. ನಂದು ಹಳೆ ವೀಡಿಯೋಸ್ ಎಲ್ಲ ನೋಡಿರೋರಿಗೆ ಗೊತ್ತಿರ್ಬೋದು. ಒಂದ್ಸಲ ನಮ್ಮ ಮನೇಲಿ ಬೆಕ್ಕಿತ್ತು, ಸೊ ಅದು ಸತ್ತೋಗಿರೋದಂದರೆ ಫಸ್ಟಿಗೆ ಸ್ವಲ್ಪ ಆಕ್ಸಿಡೆಂಟ್ ಆಗಿರೋದು, ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಸತ್ತೋಗಿರೋದು. ಆ ಆಕ್ಸಿಡೆಂಟ್ ಆಗಿರೋ ದಿವಸ ಇಬ್ಬರೂ ಮನೆಯಲ್ಲಿ ಊಟ ಮಾಡಿಲ್ಲ. ಹತ್ತು ಮುಖನೇ ಫುಲ್ಲು ಏನು ದಪ್ಪ ಮಾಡ್ಕೊಬಿಟ್ಟಿದ್ರು. ಅಷ್ಟೊಂದು ಇಷ್ಟಪಡ್ತಾರೆ ಬೆಕ್ಕನ್ನ. ಇದು ಎಲ್ಲಿಂದ ಬಂದಿರೋದು ಅಂತೇಳಿ ಗೊತ್ತಿಲ್ಲ. 3 ಬೆಕ್ಕಿತ್ತು, ಒಂದು ಅಮ್ಮ ಬೆಕ್ಕೂ ಇತ್ತು. ಸೊ ಅದು ಕೈಗಂತೂ ಸಿಗ್ತಾನೆ ಇತ್ತಿಲ್ಲ. ಸೊ ಅದಕ್ಕೋಸ್ಕರ ಅದನ್ನು ಹಾಗೇನೆ ಬಿಟ್ವಿ. ಸೊ ಇವಾಗ ಅಂಗಡಿ ಹೋಗ್ತಾ ಇದ್ದೀವಿ. ಹಸ್ಬೆಂಡ್ ಅಂದರು ನಾನೇ ಹೋಗಿ ಬರ್ತೀನಿ ಅಂತೇಳಿ, ಬಟ್ ನಾನಂದೆ ಇಲ್ಲ ಬೇಡ, ನನಗೆ ಸ್ವಲ್ಪ ವಾಕ್ ಆದಾಗ ಆಗಬೇಕು. ಹೊಟ್ಟೆ ಅಂತೂ ಫುಲ್ಲು ಒಂದೇ ಒಂದು ಚಪಾತಿ ತಿಂದಿರೋದು, ಆದ್ರೂ ಫುಲ್ಲು ಏನು ಫಿಲ್ ಆಗಿರೋ ಥರ. ಅದನ್ನು ಬೇಗನೆ ತಿಂದಿರೋದು. 7:15 7:45 ಟೈಮಲ್ಲಿ ನಮ್ಮದು ಡಿನ್ನರ್ ಆಗಿದೆ, ಆದ್ರೂ ಹೊಟ್ಟೆ ತುಂಬಾ ಫಿಲ್ ಆಗಿತ್ತು. ಸೊ ಅದಕ್ಕೋಸ್ಕರ ಸ್ವಲ್ಪ ಲೈಟಾಗಿ ಏನೋ ವಾಕ್ ಮಾಡ್ಕೊಳ್ಳೋಣ ಅಂತೇಳಿ ಇವಾಗ ವಾಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಅಂಗಡಿಯವ್ರ ಜೊತೆ, ಅಂಗಡಿದು ಓನರ್ ಇದ್ದಾರಲ್ವ, ಅವ್ರ ಜೊತೆ ನನ್ನ ಮಗಳದು ಫ್ರೆಂಡ್ಶಿಪ್ಪು. ಏನು ಮಾತಾಡೋದು, ಏನು ತಮಾಷೆ ಮಾತಾಡೋದು, ಆ ಥರ ಎಲ್ಲ ಜಾಸ್ತಿ. ಇವಳದೇ ಹೇಳಿದ್ನಲ್ಲ, ನನ್ನ ದೊಡ್ಡ ಮಗಳು ಆ ಥರ ಯಾರಾದ್ರೊಳ ಹತ್ರ ಹೆಸರು ಕೇಳಿದ್ರು ಹೇಳೋದಕ್ಕೆ ಒಂಥರ ನಾಚಿಕೆ ಪಡ್ತಾಳೆ. ಇವಳು ಆ ಥರ ಅಲ್ಲ, ಏನು ಮಾತಾಡ್ತಾಳೆ ಅಂದರೆ ಅಷ್ಟೊಂದು ಮಾತಾಡ್ತಾಳೆ. ತುಂಬಾ ಕ್ಲೋಸ್ ಆಗಿಬಿಟ್ಟಿದ್ದಾಳೆ ಅಂಗಡಿಯವ್ರ ಜೊತೆಗೆಲ್ಲ. ಸೊ ಹಾಗೆಯೇ ನಾಳೆ ಬೆಳಿಗ್ಗೆ ಮಕ್ಕಳಿಗೆ ಮದ್ರಸೆ ಇರೋದು, ಸ್ಯಾಟರ್ಡೆ ಆದ್ರೂ, ಇಲ್ಲಾಂದರೆ ಸಂಡೇ ಬೆಳಿಗ್ಗೆ ಇರೋದು. ಲಾಸ್ಟ್ ಟೈಮೂ ಸ್ಯಾಟರ್ಡೆ ಬೆಳಿಗ್ಗೆ ಇತ್ತು. ಸೊ ಈ ವಾರನೂ ಸ್ಯಾಟರ್ಡೆ ಬೆಳಿಗ್ಗೆ ಇದೆ ಅವರಿಗೆ ಮದ್ರಸ. ಅದಕ್ಕೋಸ್ಕರ ಏನು ಬಿಸ್ಕಿಟ್ ಬೇಕು ಅಂದಿದ್ದು. ಸೊ ಅದಕ್ಕೋಸ್ಕರ ಬಿಸ್ಕಿಟ್ ತಗೋಬರೋಣ ಅಂತೇಳಿ ಇವಾಗ ಅಂಗಡಿಗೆ ಬಂದಿದ್ದೀನಿ. ಸೊ ಇವಾಗ ಬಿಸ್ಕಿಟ್ ಎಲ್ಲ ತಗೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಇರೋದೇ ಒಂಚೂರು ಹೇರ್, ಅವಳದು ಕೂದಲೇ ಚಿಕ್ಕದು, ಅದನ್ನೇ ಇಷ್ಟ ಆಗಲ್ವಂತೆ ಅವಳಿಗೆ. ನನಗೆ ಬೇಡಾಗಿ ಕೂದಲೇ ಬೇಡ, ಅದು ಸೆಕೆ ಆಗುತ್ತೆ, ತುಂಬಾ ಕಷ್ಟ ಆಗುತ್ತೆ ಅಂತೇಳಿ ಇವಾಗ ಸ್ನಾನ ಮಾಡ್ಕೊಂಡು ಬಂದಿರೋದು. ಹಾಗಾಗಿ ಫುಲ್ ಕೂದಲು ಒದ್ದೆ ಇತ್ತು, ಅದಕ್ಕೋಸ್ಕರ ಏನೋ ಲಬ್ಬರ್ ಏನು ಹಾಕಿಲ್ಲ ತಲೆಗೆ. ಒದ್ದೆ ಇದ್ದರೆ ಕೂದಲು ಕಟ್ಟಬಾರ್ದು ಅಂತ ಹೇಳ್ತಾರೆ, ಏನಾಗುತ್ತೆ ಈ ಥರ ಎಲ್ಲ ಆಗುತ್ತೆ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಲೂಸ್ ಹೇರೇ ಬಿಟ್ಟಿರೋದು. ಎಷ್ಟೇ ಹಲ್ಲೋವಿರಲಿ, ಅವಳದು ಚಾಕ್ಲೇಟ್ ಅವಳಿಗೆ ತಿನ್ನಲೇಬೇಕು. ಅಂಗಡಿಗೆ ಹೋದರೆ, ನಾನು ಹೋದರೆ ಒಂದು 5 ರೂಪಾಯಿ 10 ರೂಪಾಯಿ ತೆಗೆದುಕೊಡ್ತೀನಿ ಅಷ್ಟೇ. ಅವ್ರ ಅಪ್ಪನ ಜೊತೆ ಹೋದರೆ ಅಂತೂ ಅವಳಿಗೆ ಖುಷಿನೇ ಖುಷಿ. ಸೊ ಇದು ನೆಕ್ಸ್ಟ್ ಡೇ ಅಂದರೆ ಸ್ಯಾಟರ್ಡೆ ಮಾರ್ನಿಂಗ್. ನನ್ನ ಮಗಳಿಗಂತೂ ಒಳ್ಳೆ ನಿದ್ದೆ, ಚೆನ್ನಾಗಿ ನಿದ್ದೆಯಲ್ಲಿದ್ಲು. ಬಟ್ ಬೆಳಿಗ್ಗೆ ಮದ್ರಸಕ್ಕಂತೂ ಟೈಮ್ ಆಗಿಬಿಟ್ಟಿತ್ತು. 6 ಗಂಟೆಗೆ ಹೋಗೋದಾದರೆ 5:15ಗೆ ಎದ್ದೇಳಬೇಕು. ಇಬ್ಬರೂ ವಾಶ್ರೂಮ್ ಹೋಗಿ ಬ್ರಷ್ ಮಾಡಿಕೊಂಡು ರೆಡಿ ಆಗೋಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ 5:15 ಗಂಟೆಗೆ ಅವ್ರನ್ನೂ ಎಬ್ಸಿದ್ದೀನಿ. ಸೊ ಇವಾಗ ನಾನು ಬಂದಿಲ್ಲಿ, ಅವರು ಅಂದರೆ ದೊಡ್ಡವಳು ರೆಡಿ ಆಗ್ತಾ ಇದ್ದಾಳೆ, ಅಂದರೆ ವಾಶ್ರೂಮ್ ಹೋಗಿ ಬ್ರಷ್ ಎಲ್ಲ ಮಾಡ್ಕೋತಾ ಇದ್ದಾಳೆ. ಚಿಕ್ಕವಳನ್ನ ಇನ್ನೂ ಎಬ್ಸಿಲ್ಲ, ಅವಳು ರೆಡಿಯಾಗಿ ಬಂದಾದ್ಮೇಲೆ ಇವಳನ್ನ ಎಬ್ಸೋಣ ಅಂತೇಳಿ. ಸೊ ಅಷ್ಟೊತ್ತಿಗೆ ಅವರಿಗೆ ಸ್ವಲ್ಪ ಬೂಸ್ಟ್ ಮಾಡಿ ಏನು ಬಿಸ್ಕಿಟ್ ಜೊತೆಗೆ ಕೊಡೋಣ ಅಂತೇಳಿ. ಬೆಳಿಗ್ಗೆ ಅಷ್ಟೊಂದು ತಿನ್ನೋಕೆ ಇಷ್ಟ ಆಗಲ್ಲ, ಆದ್ರೂ ಅವ್ರಿಗೆ ಬೆಳಿಗ್ಗೆ ಟೈಮಲ್ಲಿ ಜಾಸ್ತಿ ಅಲ್ವಾ ಹೊಟ್ಟೆ ಹಸಿಯೋದು. ಸೊ ಅದಕ್ಕೋಸ್ಕರ ಬಿಸ್ಕಿಟನ್ನು ಬೂಸ್ಟ್ ಕೊಡೋಣ ಅಂತೇಳಿ. ಬೂಸ್ಟ್ ಕುಡ್ದಿಲ್ಲ ಅವರು, ಬರೀ ಏನು ಬಿಸ್ಕಿಟ್ ಇದೆಯಲ್ವ ಅದನ್ನು ಡಿಪ್ ಮಾಡಿ ತಿನ್ನೋದಕ್ಕೆ ಮಾತ್ರ ಯೂಸ್ ಮಾಡಿರೋದು, ಬೂಸ್ಟನ್ನು ಕುಡ್ದಿಲ್ಲ. ಇಷ್ಟೊಂದು ಏನು ಎಷ್ಟು 2-3 ದಿವಸದಿಂದ ಬೆಳಿಗ್ಗೆ ಟೈಮಲ್ಲಿ ಒಂದು ಚೂರಾದ್ರೂ ಕೂಲಿತ್ತು. ಬಟ್ ಇವತ್ತಂತೂ ತುಂಬಾ ಸೆಕೆ ಆಗ್ತಾಯಿತ್ತು. ರಾತ್ರಿ ಮಳೆ ಬಂದಿಲ್ಲ, ತುಂಬ ಅಂದರೆ ತುಂಬಾ ಸೆಕೆ. ಮಳೆ ಬಂದ್ರೇ ಸೆಕೆ ಇರುತ್ತೆ, ಇನ್ನು ಮಳೆ ಬಂದಿಲ್ಲ ಅಂದರೆ ಎಷ್ಟೊಂದು ಸೆಕೆ ಆಗ್ಬೋದು. ಹಾಗಂತೂ ಬೆಳಿಗ್ಗೆ ತುಂಬಾ ಸೆಕೆ ಆಗ್ತಾಯಿತ್ತು.
ನನ್ನ ಚಿಕ್ಕ ಮಗಳಿಗಂತೂ ಬೆಳಿಗ್ಗೆ ಮದ್ರಸಕ್ಕೆ ಹೋಗೋದಂದ್ರೇ ಉದಾಸೀನ. ಯಾಕೆಂದರೆ ಯಾವಾಗ ಸ್ಕೂಲ್ ರಜೆ ಸಿಕ್ಕಿದೆಯಾ ಆವಾಗಿಂದ ಅವಳು ಎದ್ದೇಳೋದೇ ಲೇಟು, 9:30 10 ಗಂಟೆ ಎಲ್ಲ ಆಗಿಬಿಡುತ್ತೆ. ಬಟ್ ಇವತ್ತು 6 ಗಂಟೆ 5:30ಗೆ ಎಬ್ಸಿದ್ನಲ್ಲ, 5:45 ಆಗಿಬಿಟ್ಟಿತ್ತು ಅವಳು ಎದ್ದೇಳೋಷ್ಟೊತ್ತಿಗೆ. ಸೊ ಅವಳಿಗಂತೂ ತುಂಬಾ ಉದಾಸೀನ. ಹೇಳ್ತಾ ಇದ್ಲು, ಯಾಕೆ ಈ 6 ಗಂಟೆಗೆ ಮದ್ರಸ ಇಟ್ಕೋತಾರೆ ಅಂತೆಲ್ಲ ಹೇಳಿ. ನನ್ನ ಮಗಳದ್ದು ಕಷ್ಟ ಯಾರಿಗೂ ಬರೋದು ಬೇಡ ಅಂತೇಳಿ. ಯಾಕೆಂದರೆ ತುಂಬ ಜನ ಪೇರೆಂಟ್ಸ್ ಹೇಳ್ತಾರೆ, ಯಾಕೆಂದರೆ ಬೆಳಿಗ್ಗೆ ಮತ್ತು ಇವಾಗ ಸ್ಕೂಲ್ ಇಲ್ವಲ್ಲ, ಸ್ಕೂಲ್ ಇಲ್ದಿರೋ ಟೈಮಲ್ಲಿ ಒಂದು 7 o'clock 7:30ಗೆ ಮದ್ರಸ ಇಟ್ರೂ ಆಗುತ್ತೆ. ಇದು ಮಕ್ಕಳಿಗೆ ಬೇಗನೆ ಇಟ್ಟಿದ್ರು 6 ಗಂಟೆಗೆ. ಸೊ ತುಂಬ ಕಷ್ಟ. ಒಬ್ಬೊಬ್ಬರು ಮಕ್ಕಳು ಬೇಗನೆ ಎದ್ದೇಳ್ತಾರೆ. ನನ್ನ ದೊಡ್ಡ ಮಗಳಿದ್ದಾಳಲ್ವ, ಅವಳು ಒಂದೇ ಒಂದು ಸಲ ಕರೆದ್ರೆ ಸಾಕು ಪಟ್ ಅಂತೇಳಿ ಎದ್ದೇಳ್ತಾಳೆ. ಯಾಕೆಂದರೆ ಇವಾಗ ಅವಳಿಗೆ ಮದ್ರಸನೂ ಬೆಳಿಗ್ಗೆನೇ ಇರೋದು. ಆದ್ರೂ ಬೆಳಿಗ್ಗೆ ಲಾಸ್ಟ್ ಇಯರ್ ಅವಳಿಗೆ ಬೆಳಿಗ್ಗೆ ಇದ್ದಿಲ್ಲ, ಸಂಜೆ ಇದ್ದಿದ್ದು. ಸಂಡೇ ಮಾತ್ರ ಬೆಳಿಗ್ಗೆ ಇದ್ದಿದ್ದು. ಆವಾಗ ಅಲ್ಲಿನ ಅಂತೇಳಿ ಕರೆದ ತಕ್ಷಣ ಎದ್ದೇಳ್ತಾ ಇದ್ಲು. ಬಟ್ ಚಿಕ್ಕವಳು ಆ ಥರ ಅಲ್ಲ, ಸ್ವಲ್ಪ ನಿದ್ದೆ ಎಲ್ಲ ಜಾಸ್ತಿ ಅವಳಿಗೆ. ಅಂದರೆ ಬೆಳಿಗ್ಗೆ ಟೈಮಲ್ಲಿ ಒಂದು ಚೂರೂ ಮಲಗಲ್ಲ, ಒಂದು 5 ನಿಮಿಷ ಮಲ್ಕೊಳ್ಳಲ್ಲ ಬೆಳಿಗ್ಗೆ ಟೈಮಲ್ಲಿ. ಮಲ್ಗೋದಾದರೆ ಬರೀ ನೈಟ್ ಟೈಮಲ್ಲಿ ಮಾತ್ರ ಮಲ್ಕೊಳ್ಳೋದು. ಸೊ ಅದೂ ಏನು ಅವ್ರ ಅಪ್ಪನ ಜೊತೆ ಮೊಬೈಲ್ ನೋಡಿಕೊಂಡು ಮೂವಿ ನೋಡ್ಕೊಂಡೆಲ್ಲ ಮಲ್ಕೊಳ್ಳೋದಲ್ವ. ಸೊ ಹಾಗಾಗಿ ನಿದ್ದೆ ಮಾಡೋದೇ ಲೇಟ್ ಆಗಿಬಿಡುತ್ತೆ. ಎಷ್ಟೇ ಮೊಬೈಲ್ ನೋಡಿಲ್ಲ ಅಂದ್ರೂ ನಿದ್ದೆ ಮಾಡಲ್ಲ ಅವರು. ಸುಮ್ಮನೆ ಮೇಲ್ಗಡೆ ನೋಡಿಕೊಂಡು ಮಲಗ್ತಾ ಇರ್ತಾರೆ. ಆ ಥರ ಅವರಿಬ್ಬರೂ ಬೇಗ ನಿದ್ದೆ ಬರಲ್ಲ ಇಬ್ಬರಿಗೂ. ಒಂದೊಂದು ಮಕ್ಕಳು ಬೇಗನೆ ಮಲಗಿಬಿಡ್ತಾರೆ. ಬೆಳಿಗ್ಗೆ 7:30 ನೈಟ್ 7:30 8 ಗಂಟೆ ಅಷ್ಟೊತ್ತಿಗೆ ನಿದ್ದೆ ಮಾಡಿ ಆಗಿಬಿಟ್ಟಿರುತ್ತೆ ಅವ್ರದ್ದು. ಬಟ್ ನನ್ನ ಮಕ್ಕಳು ಆ ಥರ ಅಲ್ಲ, ರಾತ್ರಿ 12 ಗಂಟೆ ತನಕ ಬೇಕಾದರೂ ಕೂತ್ಕೋತಾರೆ, ಎಷ್ಟು ಗಂಟೆ ಬೇಕಾದರೂ ಕೂತ್ಕೋತಾರೆ, ಆ ಥರ ಇಬ್ಬರೂ. ಸೊ ಇವಾಗ ಆಲ್ಮೋಸ್ಟ್ 5:45 ಆಗ್ತಾ ಬಂದಿದೆ. 5:45 ಅಲ್ಲ, 6 ಗಂಟೆಗೆ 5 ನಿಮಿಷ ಇರೋದು. ದೊಡ್ಡೋಳಂತೂ ಚಿಕ್ಕವಳನ್ನ ಬಿಟ್ಟು ಹೋದ್ಲು, ನನಗೆ ಲೇಟ್ ಆಯಿತು ಅಂತೇಳಿ. ಇವಳನ್ನ ವೆಯ್ಟ್ ಮಾಡಿ ನೋಡಿ ಯಾವ ಥರ ಮಾಡ್ತಾ ಇದ್ದಾಳೆ ಅಂತೇಳಿ. ಬೆಳಿಗ್ಗೆ ಎದ್ದು ಅವಳಿಗೆ ಒಂಥರ ಉದಾಸೀನ ಥರ ಆಗ್ತಾ ಇದೆ. ಬೆಳಿಗ್ಗೆ ಮದ್ರಸಕ್ಕೆ ಹೋಗೋದಂದ್ರೇ ಅವಳಿಗೊಂಥರ ಉದಾಸೀನ, ಆ ಥರ ಮಾಡ್ತಾಳೆ. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತೇಳಿ ಅನ್ಕೋತೀನಿ. ಪ್ಲೀಸ್ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಏನಾದರೂ ತಿಳಿಸ್ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ಹಾಗೆಯೇ ಇನ್ನು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.